ಬ್ರೋ 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 ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ HMK, ನೀವು ನೋಡ್ತಾ ಇದ್ದೀರಾ ದಿ KFTT ರೈಡರ್ ಯೂಟ್ಯೂಬ್ ಚಾನಲ್. ಸಂಡೇ ಇವತ್ತು ಬಕ್ರೀದು. ನೆನ್ನೆ ಸಂಡೇ ಎಲ್ಲ ಎಲ್ಲೂ ಹೋಗಿಲ್ಲ. ಇವತ್ತು ಬಕ್ರೀದು ಹೆಂಗೋ ಕಾಲೇಜು ಎಲ್ಲ ರಜೆ ಕೊಟ್ಟವ್ರಂತ ಕನಕಪುರ ಸೈಡ್ ಒಂದು ಲೊಕೇಶನ್ ಐತೆ, ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡಿದ್ರು. ಸೊ ಅವರೆಲ್ಲ ಬಂದು ಜಾಯ್ನ್ ಆಗವ್ರೆ. ಬೆಳಿಗ್ಗೆ 4 ಗಂಟೆಗೆ ಮನೆಗೆ ಬಿಟ್ಟಿದ್ದು. ಕತ್ಲಲ್ಲಿ ಏನು ಕಾಣಿಸಲ್ಲ ಅಂದ್ಬಿಟ್ಟು ಏನು ರೆಕಾರ್ಡ್ ಮಾಡಿಲ್ಲ. ಇವಾಗ ಒಂದು 7 ಗಂಟೆ 7:30 ಹಂಗೆ ಆಗೈತೆ. ಇವಾಗೆಲ್ಲ ಬಿಸಿಲಾಯ್ತು ಸ್ವಲ್ಪ. ಲೊಕೇಶನ್ ಬಂದು ಕನಕಪುರ ಇಂದ ಒಂದು ಸ್ವಲ್ಪ ಮುಂದೆ ಇರೋದು. ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ನೆಗಡಿ ಕೆಮ್ಮೆಲ್ಲ ಹೋಗ್ಬಿಟ್ಟೈತೆ. ವಾಯ್ಸ್ ಎಲ್ಲ ಸ್ವಲ್ಪ ಬರ್ತಾ ಇಲ್ಲ ಮಾತಾಡಕ್ಕೆ. ನಾನು ತುಂಬಾ ದಿವಸ ಆಯ್ತು ವ್ಲಾಗ್ಸ್ ಎಲ್ಲ ಮಾಡಿ. ಇವಾಗ ಮತ್ತೆ ಮಾಡೋಣ ಅಂತ ಏನು ವಿಡಿಯೋಸೇ ಬಿಟ್ಟಿಲ್ಲ. ಯಾವ್ದೋ ಒಂದ್ 2-3 ಗಾಡಿ ರಿವ್ಯೂ ಎಲ್ಲ ಬಿಟ್ಬಿಟ್ಟು ಸೈಲೆಂಟ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲೋ ರೈಡ್ ಹೋಗಿಲ್ಲ ಅಂದ್ಬಿಟ್ಟು ಇವತ್ತು ಮಾಡಕ್ ಬಂದಿದ್ದೀನಿ. ಇವತ್ತು ಒಂದು ವಿಡಿಯೋ ಮಾಡೋಣ ಅಂತ ಬಂದ್ರೆ, ಇವತ್ತು ನಮ್ ಜೊತೆ ಗಿರಿ ಬ್ಲಾಗ್ಸ್ ಅಂತ ಒಬ್ರು ಜಾಯ್ನ್ ಆಗಿದ್ದಾರೆ. ಅವ್ರದ್ದು ಕನಕಪುರ ಸೈಡೇ ಅವರು. ಸೊ ಅವ್ರು ಇಟ್ಕೊಂಡೆ ಹೇಳಿದ್ದು, ಬ್ರೋ ಈ ಸೈಡ್ ಒಂದು ಪ್ಲೇಸ್ ಐತೆ ಅಚ್ಚಲು ಬೆಟ್ಟ ಅಂತ, ಅಲ್ಲಿ ಹೋಗೋಣ ಬನ್ನಿ ಅಂತ. ಸೊ ಸರಿ ಬ್ರೋ ಆಯ್ತು, ನಮಗೂ ಲೀವ್ ಇತ್ತಲ್ಲ, ಸರಿ ಬ್ರೋ ಬರ್ತೀರಂತ ನಾವು ಬಂದು ಜಾಯ್ನ್ ಆಗುತ್ತೆ. ಇಲ್ಲೆಲ್ಲ ಮುಂದೆ ಅವ್ರು ಹೋಗ್ತಾ ಇದಾರೆ. ಇನ್ನೊಂದು ಬೈಕ್ RTR, ಇನ್ನೊಂದು NS, ಒಂದು MT, ಇನ್ನೂ ಅವ್ರ ಮುಂದೆ ಹೋಗ್ತಾವ್ರ ಅವರು. ಯಾವ್ದೋ ವಿಧಾನಸೌಧ ಮುಂದೆ ಬಂದ್ಬಿಟ್ರೆ ಮದುವೆ ನಡೆಯಲೇ ಒಳ್ಳೆ ಊಟಕ್ಕೆ ಬೀಳ್ತೈತಿ. ವೇರ್ ಈಸ್ ದಟ್ ತಟ್ಟೆ ಇಡ್ಲಿ? ಚೆನ್ನಾಗೈತಲ್ಲ ಇದೆ ಇವಕ್ಕಿಂದ. ಇವಾಗಿಂದ ಇದೆ ಚೆನ್ನಾಗೈತೆ. ಫ್ಯಾನ್ ಆನ್ ಆಗೈತೀರ? ಅಕ್ಸರ್ ಹೋಗಿ ಪ್ಲೇಟ್ ಹೋಗ್ತೀನಿ. ಬೆಚ್ಚಗೈತೆ ನೋಡವ. ಚಳಿ ನೋಡಿ, ಚಳಿಗಾಲದ ನಮ್ಮ ಗಾಡಿಗೆ ಮಸ್ತಲ್ಲ. ಮಳೆಗಾಲದಾಗ ಓಡ್ಸಕ್ಕ ಈಟವ್ರಿಗೆ ಟೆನ್ಷನ್ ಇಲ್ಲ. ಕನಕಪುರದ ಹತ್ರ ಒಂದು ಕೋಟೆ ಇಡ್ಲಿ ಅಂತ ಒಂದು ಹೋಟೆಲ್ ಫುಲ್ ಫೇಮಸ್ಸು. ಅಲ್ಲಿ ಹೋಗ್ಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು ಮತ್ತೆ ಲೊಕೇಶನ್ ಹತ್ರ ಹೋಗ್ತಾ ಇದ್ದೀರಿ. ಇಲ್ಲಿಂದ ಇನ್ನೊಂದು 15 ಕಿಲೋಮೀಟ್ರ್ ಐತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಬನ್ನಿ. ಪ್ರೋ ರೈಡರ್ ಏನದು? ಅಚ್ಚಲು ಬೆಟ್ಟ ಲೊಕೇಶನ್ ಹತ್ರ ಬಂದಿದ್ದೀರಿ. ಲೈನ್ ಅಪ್ ಅಂದರೆ 2 MT ಬಂದೈತೆ, ಒಂದು RTR, NS 200, NS 125. ಇವಾಗೆಲ್ಲ ಕಮ್ಮಿ ಜನನೇ ಬಂದಿರೋದು. ಒಂದು 5 ಬೈಕ್ಸ್ ಬಂದೈತೆ. ಇವರೆಲ್ಲ ಮೋಟೋ ಬ್ಲಾಗರ್ಸ್, ಇವರೇ ಎಲ್ಲ ರೈಡರ್ಸು. ಅವರೊಬ್ರು ಹೊಸದಾಗಿ ಜಾಯ್ನ್ ಆಗೋರು ಇವಾಗ. ಕನ್ನಡ ಮೀಡಿಯಮಲ್ಲಿ ನೋಡಿ ವಿಡಿಯೋಗ್ರಾಫರ್ ಆಗ್ಬಿಟ್ಟವ್ರೆ. ಎಲ್ಲ ಪಾಪ ಗಾಡಿಗೆ ಫೋಟೋ ಹಿಡಿತವ್ರೆ. ಇನ್ನೂ ಏಕಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಕನಕಪುರದಲ್ಲೆಲ್ಲ ಟಿಫನ್ ಎಲ್ಲ ಮಾಡ್ಕೊಂಡು ಇವಾಗ ಬಂದಿದ್ದೀರಿ. ಫುಲ್ಲೆಲ್ಲ ಆಫ್ ರೋಡಿಂಗ್ ಅಂತ ಹೇಳ್ತಾರೆ, ಏನೋ ಗೊತ್ತಿಲ್ಲ. ಮೇಲೆ ಹೋಗ್ಬಿಟ್ಟು ನೋಡಬೇಕು. ನಾನು ಫಸ್ಟ್ ಟೈಮ್ ಈ ಬೆಟ್ಟಕ್ಕೆ ಬಂದಿರೋದು, ಮತ್ತು ಈ ಸೈಡ್ ಬಂದಿರೋದು ಫಸ್ಟ್ ಟೈಮೇ. ಒಂದ್ಸಲಿ ಮೈಸೂರಿಗೆ ಹೋಗಿದ್ದಾಗ ಈ ರೋಡಲ್ಲ ಒಂದ್ಸಲಿ ಹೋಗಿದ್ರಿ. ಅವಾಗೆಲ್ಲ ಬೆಟ್ಟಗಳೆಲ್ಲ ಸುತ್ತು ಎಲ್ಲ ಅದೇ ಇರೋದು. ಸೊ ನೋಡಿ ಬನ್ನಿ, ಆಫ್ ರೋಡಿಂಗ್ ಎಲ್ಲ ಮಾಡಿ ತೋರಿಸ್ತೀನಿ. ಬೆಟ್ಟ ಹತ್ರ ಅಲ್ಲಿ ಫುಲ್ಲು ಮೇಲೆ ದೇವಸ್ಥಾನ ಐತಲ್ಲ, ಅಲ್ಲಿವರೆಗೂ ಹೋಗ್ಬೇಕು. ಏನೋ ಒಂದು ಅರ್ಧ ಹೋಗ್ತೈತೆ ಅಂತಾರೆ ಗಾಡಿ. ನೋಡೋಣ ಬನ್ನಿ. ಫುಲ್ ಎಲ್ಲ ಆಫ್ ರೋಡಿಂಗ್ ಅಂತಾರೆ, ನನಗಂತೂ ಗೊತ್ತಿಲ್ಲ ದೇವರಾಣೆಗೂ. ಹೆವಿ ಧೂಳು. ಸ್ಟಾರ್ಟ್ ಆಯ್ತು ಆಫ್ ರೋಡು ಇಲ್ಲಿಂದಾನೆ. ಬ್ರೋ 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 ಏನೇನು ಅವಶ್ಯಗಳು.
ಬಾ ಬಾ ನೋಡಿ ರೈಡರ್ಗೆ ಸರಿ ಅವೆಲ್ಲ. ಅವನು ಏನ್ ಮಾಡ್ದ ಗೊತ್ತಾ, ಗಾಡಿ ಹಿಂಗ್ ಬೀಳೋ ಟೈಮಲ್ಲಿ ಗಾಡಿ ಬೀಳೋ ಟೈಮಲ್ಲಿ ಅವ್ನು ಪುಷ್ ಮಾಡ್ಬೇಕು ಈ ಸೈಡು, ಅವನು ಹಿಂಗೆ ಬಿಟ್ಬಿಟ್ಟ. ಅವನು ಗಾಡಿದ ಪವರ್ ಐತೆ. ಗಾಡಿ ಆಫ್ ಆಗ್ತೈತಾ ನಿಮ್ದು? ಇಲ್ಲ ಆಫ್ ಆಗ್ತಾ ಇಲ್ಲ. ಮತ್ತಿನ್ನೇನು ಇಂಜಿನ್ ಲೀಕ್ ಆಯ್ತಲ್ಲ ಅದಕ್ಕೆ ಬಿದ್ದ. ಇಲ್ಲ ಈ ಬಿದ್ದೇನಿಲ್ಲ, ಹಿಂಗೆ ಕಾಲ್ ಸಾಹಸ ಮಾಡತ್ತಾನೆ ಕಾಲ. ಇವಾಗ ಏನಾಯ್ತು ಗಾಡಿಗೂ? ಗಾಡಿ ಏನಾಯ್ತು ಲೀಕ್ ಆಯ್ತಾ? ಹಚ್ಚೆ ಬ್ರೋ ಆರಾಮಾಗಿ. ಹೆಂಗೇನ ಒಂದು ಪವರ್ ಇವನ್ ಹೆವಿ ಪವರ್ ಒಂದು. ವಿಡಿಯೋ ನೋಡಿ ಒಂದ್ಸಲ.
ಗೊತ್ತಿಲ್ಲ ನಮ್ಗೆ ಗೋಡ್ಸೆ ಬರುತ್ತೆ ಹಂಗ್ ಬಂದ್ಬಿಡಂಗೆ ಹಾ ಬಿಡು. ಹುಷಾರು ಬ್ರೋ, ಹುಷಾರು ಹುಷಾರು. ಬ್ರೋ ಇನ್ನ ಮುಂದೆ ಇದೆ ಅಲ್ಲ ವ್ಯೂ ಚೆನ್ನಾಗಿದೆ ಮುಂದೆ ಇನ್ನ. ಮುಂದೆ ವ್ಯೂ ಚೆನ್ನಾಗಿದೆ, ಆ ದೇವಸ್ಥಾನ ಇದೆ. ಸರಿ ಬ್ರೋ. ಇವಾಗ ನಾವು ಅಲ್ಲಿಂದ ಫುಲ್ ಬಂದು ಹಿಂಗ್ ಬಂದು ಇಲ್ಲಿ ಊರು ಒಳಗಡೆ ಬಂದು ನೋಡ, ಅದು ಈ ರೋಡ್ ತಾನೇ ಹೋಗಿದ್ದು. ಈ ರೋಡಲ್ಲೋ ಹಿಂಗ್ ಫುಲ್ ಸುತ್ತಿಕೊಂಡ್ ಬಂದಿದ್ದು. ಹೆವಿ ವ್ಯೂ ಐತೆ. ಇದು ಕನಕಪುರ ಮೈನ್ ರೋಡ್. ಅದು ಅಲ್ಲಿಂದ ಇಲ್ಲಿ ಊರು ಒಳಗಡೆ ಬರಬೇಕು. ಊರೊಳಗಡೆ ಬಂದು ಮತ್ತೆ ಇಲ್ಲೊಂದು ರೋಡ್ ಕಾಣಿಸ್ತೈತಲ್ಲ, ಹಿಂಗೆ ಫುಲ್ಲು ಈ ಸೈಡಲ್ಲಿ ಬಂದು ಮತ್ತು ಅಲ್ಲೆಲ್ಲ ಹಿಂದ್ಗಡೆ ಎಲ್ಲ ಫುಲ್ಲು ರೋಡ್ಗಳೈತೆ. ಅಲ್ಲೆಲ್ಲ ಎಕ್ಸ್ಕೊಂಡು ಇಲ್ಲಿ ಮೇಲೆ ಬಂದಿದ್ದೀರಿ ಫುಲ್ಲು. ನೋಡಿ ಬೈಕ್ಸ್ ಎಲ್ಲ ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಇನ್ನೊಂದು ಬೈಕು ಅಲ್ಲೇ ಇದ್ದಾನೆ. ಆಗ್ಬಿಟ್ಟು ಇಲ್ಲಿ ಸ್ವಲ್ಪ ಫೋಟೋ ಶೂಟು ರೀಲ್ಸ್ ಮಾಡೋದು ಎಲ್ಲ ಮಾಡ್ತಾವ್ರೆ. ವ್ಯೂ ಮಾತ್ರ ಬೆಂಕಿ ಐತೆ. ಇಷ್ಟು ಮೇಲೆಯಿಂದ ಮನೆಗಳು ನೋಡಿದ್ರೆ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತೈತೆ. ವ್ಯೂ ಮಾತ್ರ ಒಳ್ಳೆ ವ್ಯೂ, ಅಂದರೆ ಆಫ್ ರೋಡಿಂಗ್ ಮಾತ್ರ ಹಂಗೆ ಐತೆ. ಬೆಟ್ಟ ಇಕ್ಬಿಟ್ಟು ಕೆಳಗಡೆ ಇಳಿತಾ ಇದ್ದೀರಲ್ಲ, ಅಚ್ಚಲು ಬೆಟ್ಟ ನಾವು ನೋಡಿದ್ದಕ್ಕಿಂತ ಸ್ವಲ್ಪ ಟಫ್ ಏನಿಲ್ಲ. ಒಂದು ರೇಂಜ್ ಮೀಡಿಯಮ್ ರೇಂಜ್ಗೆ ಆಫ್ ರೋಡಿಂಗ್ ಐತೆ. ಅಂದರೆ ಮಾಡ್ಬೋದು ಎಲ್ಲ ಸಣ್ಣ ಪುಟ್ಟ ಬೈಕ್ಸ್ ಎಲ್ಲ. ಆದರೆ ಮಳೆಗಾಲದಲ್ಲಿ ಸ್ವಲ್ಪ ನೋಡ್ಕೊಂಬರ್ರಿ. ಮಳೆಗಾಲದಲ್ಲಂತೂ ಸ್ವಲ್ಪ ಟಫ್ ಇರ್ತೈತೆ. ರೋಡುಗಳೆಲ್ಲ ಫುಲ್ ಹಳ್ಳಗಳೈತೆ, ಸ್ವಲ್ಪ ಕಲ್ಲುಗಳು ಹಳ್ಳಗಳೆಲ್ಲ ಐತೆ. ಮತ್ತು ಇಲ್ಲಿ ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ಅಂದರೆ ಒಬ್ಬರು ಇಬ್ಬರು ಹತ್ರ ಬರೋಕ್ಕೆ ಹೋಗಬೇಡಿ. ಒಂದು ನಮ್ಮ ಥರ ಯಾವುದಾದ್ರು ಗ್ರೂಪಲ್ಲಿ ಬನ್ನಿ, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು. ಯಾಕಂದರೆ ಇಲ್ಲಿ ಸೇಫ್ಟಿಗೋಸ್ಕರ ಹೇಳ್ತಾ ಇರೋದು. ಬೆಟ್ಟ ಫುಲ್ಲು ಆಫ್ ರೋಡಿಂಗೇ ಇರೋದು. ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಇರ್ತೈತೆ. ಸೊ ಚಿರತೆಗಳೆಲ್ಲ ಐತೆ ಅಂತಾರೆ. ಸೊ ಅದಕ್ಕೋಸ್ಕರ ಒಬ್ಬರು ಇಬ್ಬರೆಲ್ಲ ಬರೋಕ್ಕೆ ಹೋಗ್ಬಿಡಿ. ಆ ಥರ ಗ್ರೂಪಲ್ಲಿ ಬಂದು ಆರಾಮಾಗಿ ಸೇಫ್ಟಿಯಾಗಿ ಎಲ್ಲ ನೋಡಿಕೊಂಡು ಹೋಗಿ ಆರಾಮಾಗಿ. ಚೆನ್ನಾಗಿದೆ ಬೆಟ್ಟ ಎಲ್ಲ. ಫುಲ್ ಮೇಲೆ ಎಲ್ಲ ಒಳ್ಳೆ ವ್ಯೂ ಐತೆ. ಏನಿಲ್ಲ, ಜಸ್ಟ್ ಒಂದು ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಬೇಕಂದರೆ ಬಂದು ಹೋಗ್ಬೋದು ಇದು ಪ್ಲೇಸು ಅಷ್ಟೇ. ಇನ್ನು ಈ ವಿಡಿಯೋದಲ್ಲಿ ಇನ್ನೇನಿಲ್ಲ. ಸೊ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ನನ್ನ ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಫಾಲೋ ಕೊಡಿ. ಮತ್ತು ಇನ್ನೊಂದು ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್, ಬಾಯ್.